ಶಿವಮೊಗ್ಗಕ್ಕೆ ಬಂದಿರುವಂಥದ್ದು ನಮ್ಗೆ ಗೊತ್ತಿದೆ. ನಮ್ಮ ಜಯರಾಮ್ ಅವರು, ಕಿಮ್ಮನೆ ಜಯರಾಮ್ ಅವರು ಮಗನ ಮದುವೆಗೆ ರೋನಕ್ಕು ಅವ್ರ ಮಗ, ನಮ್ಮ ಮಗ ಇಬ್ಬರು ಭಾಳ ಆತ್ಮೀಯ ಸ್ನೇಹಿತರು. ಬೆಂಗಳೂರಲ್ಲಿ ಅರ್ಧ ದಿನ ನಮ್ಮ ಮನೆಯಲ್ಲೇ ರೋನಕ್ ಕಡಿತಾರೆ. ಹೀಗಾಗಿ ಭಾಳ ಆತ್ಮೀಯ ಫ್ರೆಂಡ್ಸು, ಮೊದಲಿಂದ ಕ್ಲಾಸ್ಮೇಟ್ಸು ಕೂಡ ಅವರು. ಹೀಗಾಗಿ ಆ ಮದುವೆ ನಿಮಿತ್ತ ಈಗ ಇಲ್ಲಿ ಬಂದಿದ್ವಿ. ಬೆಳಗ್ಗೆನೇ ಬರಬೇಕಾಗಿತ್ತು, ಕ್ಯಾಬಿನೆಟ್ ಸಲುವಾಗಿ ಪೋಸ್ಟ್ಪೋನ್ ಮಾಡಿ ಸಾಯಂಕಾಲ ಬಂದಿದ್ವಿ. ಇಷ್ಟೇನೇ ಸುದ್ದಿ. ಈಗ 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 ನಾವು ಏರ್ಪೋರ್ಟ್, ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ಏರ್ಪೋರ್ಟ್ ಬಗ್ಗೆ ನಾವು ಭಾಳ ಗಂಭೀರವಾಗಿ ಚಿಂತನೆ ಮಾಡ್ತಾಯಿದ್ದೀವಿ. ನಾನು ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಏನು ಚಿಂತನೆ ಮಾಡ್ತಾಯಿದ್ದೀವಿ, ಇದನ್ನು ಯಾವ ರೀತಿ ನಾವು ನಿರ್ವಹಿಸಬೇಕು ಅಂತೇಳಿ ನಮ್ಮದೇ ಆದಂಥ ಕೆಲವೊಂದು ಸಾಧಕ ಬಾಧಕ ಎರಡನ್ನೂ ಕೂಡ ನೋಡಿದ್ದೀವಿ. ಮತ್ತು ಈಗ ಬಂದಾಗ ಎಲ್ಲರೂ ಕೂಡ ತಮ್ಮ ವಸತಿ ಸಲುವಾಗಿ ಅವರೆಲ್ಲರೂ ಕೂಡ ಇಲ್ಲಿಯ KIDBಯಿಂದ ಜಾಗ ಕೊಡಬೇಕು ಅಂತ ಕೇಳಿದ್ರು. 21 ಎಕರೆ, ಅದನ್ನು ಕೂಡ ನಾನು ಸಕಾರಾತ್ಮಕವಾಗಿ ಕನ್ಸಿಡರ್ ಮಾಡ್ತೀವಿ. ಮೊದಲು ನಮ್ಮ ಯಾಕೆ ಇದು ನಾನು ನಿರ್ಣಯ ತೊಗೊಂಡಿದ್ದಲ್ಲ, ಹಿಂದಿನ ಸರ್ಕಾರದಲ್ಲಿನೇ ಕೂಡ ಒಂದು ನಿರ್ಣಯ, ಒಳ್ಳೆಯ ರೀತಿಯಿಂದ ನಿರ್ಣಯ ತೊಗೊಂಡು. ಯಾಕಂದ್ರೆ ನಾವು ಯಾವಾಗ ಏರ್ಪೋರ್ಟ್ ಮಾಡಿದ್ದೀವಿ, ಈ ಗುಲ್ಬರ್ಗ ಏರ್ಪೋರ್ಟ್ ತೊಗೊಳ್ಳಿ, ವಿಶೇಷವಾಗಿ ಸುಮಾರು 1,500 ಕೋಟಿ ಖರ್ಚು ಮಾಡಿದ್ದೀವಿ. ಏರ್ಪೋರ್ಟ್ ಅಥಾರಿಟಿ ಆಫ್ ದವರು ಎಂಟೈರ್ ಅಸೆಟ್ಸ್ ತಮ್ಮ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ. ಲ್ಯಾಂಡ್ ಕೂಡ ಅವ್ರು ಟ್ರಾನ್ಸ್ಫರ್, ಲ್ಯಾಂಡ್ ಅವ್ರು ಲೀಸ್ ತೊಗೋಬೋದಾಗಿತ್ತು. 30 ವರ್ಷನೋ 60 ವರ್ಷ 99 ವರ್ಷನೋ ಲ್ಯಾಂಡ್ ತೊಗೋಬೋದಾಗಿತ್ತು. ಆ ಲ್ಯಾಂಡನ್ನು ಅವರು ನಮ್ಮ ಹೆಸರಲ್ಲೇ ಟ್ರಾನ್ಸ್ಫರ್ ಮಾಡಿ ಅಂತಾರೆ. ಅಂದರೆ ಎಂಟೈರ್ ಅಸೆಟ್ಟು 1,500 ಕೋಟಿ ರೂಪಾಯಿ ಅಸೆಟ್ ಇಲ್ಲಿನೂ ಕೂಡ ಅಷ್ಟೇ ಆಗುತ್ತೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಕಂಡೀಷನ್ ಇರೋದ್ರಿಂದ ಹಿಂದಿನ ಸರ್ಕಾರನೂ ಕೂಡ ನಿರ್ಣಯ ತೊಗೊಂಡಿತ್ತು. ಅದು ನಾನು ಕೂಡ ಮುಂದುವರ್ಸೋದು. ಈಗ ಬಿಜಾಪುರ ಆಗಲಿ ಮತ್ತು ಇನ್ನುಳಿದ ಏರ್ಪೋರ್ಟ್ಗೆ ಅದೇ ರೀತಿ ಮಾತಾಡೋದು ಹೋಗ್ತಾಯಿದ್ದೀವಿ. ಇದಾಗಿಯೂ ಕೂಡ ಒಂದು ವಿಚಾರವನ್ನು ಈಗ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಮತ್ತೆ ಒಂದು ಹಾದಿಯನ್ನು ಹುಡುಕಾಡಿದ್ದಾರೆ. ನಾವು ಅವ್ರಿಗೆ ಲೀಸ್ ಮೇಲೆ ಇವತ್ತು ದಿವಸ ಲ್ಯಾಂಡನ್ನು ತೊಗೊಳ್ತೀವಿ. 99 ಇಯರ್ಸ್ ತೊಗೊಳ್ಳಿ, ಅಸೆಟ್ ಗೌರ್ಮೆಂಟ್ ಹತ್ರ ಉಳಿಲಿ. ಹೋದರೆ ಅವತ್ತು ಗೌರ್ಮೆಂಟ್ಗೆ ಅದೊಂದು ಅಸೆಟ್ ನಮ್ಮ ಹತ್ರ ಇದ್ದಂಗೆ ಆಗುತ್ತೆ. ನಮ್ಗೆ ಯಾವುದೂ ಕೂಡ ಅದರಲ್ಲಿ ಅದರಿಂದ ಯಾವುದೇ ರಿಟರ್ನ್ಸ್ ಕೂಡ ಇಲ್ಲ. ನಮಗೇನು ಪ್ರಾಫಿಟ್ನೂ ಎಕ್ಸ್ಪೆಕ್ಟು ಮಾಡೋದಲ್ಲ. ನಮ್ಮ ಯಾವುದೋ ಒಂದು ಅಲ್ಲಿ ನಮ್ಮ ಪಾಲ್ದಾರಿಕೆಯೂ ಕೂಡ ಇಲ್ಲ. ಒಮ್ಮೆ ಅವ್ರು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ನಾವು ಅಲ್ಲಿಂದ ಟೋಟಲಿ ಹೊರಗೆ ಹೋದಂಗೆ. ಹೀಗಿರುವಾಗ ಒಂದು ಕಾನ್ಷಿಯಸ್ ಡಿಸಿಷನ್, ಒಂದು ಅಸೆಟ್ ಕ್ರಿಯೇಷನ್ ನಮ್ಮ ರಾಜ್ಯಕ್ಕೆ ಆಗಬೇಕು ಅಂತ ಹಿಂದೆ ಡಿಸಿಷನ್ ನೋಡಿದರೆ ಅದನ್ನು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ಈಗ ಅವರು ಬರೀ ನಿರ್ವಹಣೆಗೆ ಕೊಟ್ಟರೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಪ್ರಪೋಸಲ್ ಫೈನಾನ್ಸ್ ಮುಂದಿದೆ. ಫೈನಾನ್ಸ್ ಸ್ವಲ್ಪ ಕ್ಲಾರಿಫಿಕೇಷನ್ ಕೇಳಿದ್ದಾರೆ. ಅದಾದರೆ ಅದನ್ನೇ ಹೇಳ್ತೀನಲ್ಲ, ಈಗ ಡೆಸಿಷನ್ಸ್ ಏನು ಮಾಡ್ತಾಯಿದ್ದೀವಿ, ಈಗ ನಿರ್ವಹಣೆಗೆ ಅವ್ರು ಕೇಳ್ತಾ ಇದ್ದಾರೆ. ರಿಲೀಸ್ ಹೌದು, ನಿಶ್ಚಿತವಾಗಿಯೂ ಹೊರಡಿಸ್ಬೇಕು. ಆಮೇಲೆ ಇದರಲ್ಲಿ ಕೇಂದ್ರ ಸರ್ಕಾರನೂ ಕೂಡ ಭಾಗಿಯಾಗಬೇಕಾಗ್ತದೆ. ನಾನು ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಆವಾಗ ನೀವು ನೋಡಿದ್ರಲ್ಲ, IMA ಕೇಸ್ ಎಲ್ಲ ಆಯ್ತಲ್ಲ, ಇಂಥವೆಲ್ಲನೂ ಕೂಡ ಈಗ ಈ ಒಂದು ಹಾವಳಿ ಎಲ್ಲ ಕಡೆಯೂ ಕೂಡ ಇದೆ. ಯಾವುದೇ ಸರ್ಕಾರ ಯಾವುದೇ ಇದು ಅಂತಲ್ಲ, ನಿರಂತರವಾಗಿ ನಡ್ಕೊತ ಬಂದಿದೆ. ಎಲ್ಲೋ ಒಂದು ಕಡೆ ಇದಕ್ಕೆ ಅಂತ್ಯ ಹಾಡಬೇಕು. ನಾವು ಈ ಅಂತ್ಯ ಹಾಡಬೇಕಾದ್ರೆ ಸುಗ್ರೀವಾಜ್ಞೆ ಮೂಲಕ ಕಠಿಣವಾದಂಥ ಕಾನೂನು ತರಬೇಕು. ಇಂಥವ್ರನ್ನ ಶಿಕ್ಷೆಗೆ ನಾವು ಗುರಿಪಡಿಸ್ಬೇಕು. ಯಾಕಂದರೆ ಕೆಲವು ಕೂಡ ನಿಮ್ಗೆ ಗೊತ್ತಿಲ್ಲ, 5%, 10%, ವಾರದ ಬಡ್ಡಿ, ದಿನದ ಬಡ್ಡಿ, ಈ ಥರ ಎಲ್ಲ ತಗೋತಾರೆ. ಇದೆಲ್ಲವೂ ಕೂಡ ಪಾಪ ಭಾರ ಆಗ್ತದೆ. ಮುಂದೆ ತದನಂತರ ಅವ್ರ ಮನೆಗೆ ಹೋಗಿ ಅವ್ರ ಮೇಲೆ ಒತ್ತಾಯ, ಹೆಂಡತಿ ಮಕ್ಕಳು ಮುಂದೆ ಅವ್ರು ಒತ್ತಾಯ ಮಾಡಿದ ಮಗ ಅಪ್ಪನ ಸಹಿಸದೆ ಇವತ್ತಿನ ದಿವಸ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪ್ರಸಂಗಗಳು ಇವತ್ತಿನ ದಿವಸ ನಮ್ಮ ಮುಂದೆ ಭಾಳಷ್ಟಿದ್ದಾವೆ. ಇದೆಲ್ಲ ಆಗಬಾರ್ದು, ಅದಕ್ಕೆ ಮಾಡಿದ್ದೀರಿ. ಇದಾಗಿಯೂ ಕೂಡ ನಾನು ಒಂದು ಹೇಳ್ತೀನಿ ಅಂದರೆ, RBI ಕೂಡ ಕೇಂದ್ರ ಸರ್ಕಾರದಲ್ಲಿ ಬರ್ತದೆ. RBIನೂ ಕೂಡ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಬೇಕಾಗ್ತದೆ. ಅವ್ರಿಗೂ ಕೂಡ ನಾವು ಸರ್ಕಾರದಿಂದ RBIಗೂ ಕೂಡ ನಾನು ಕೂಡ ವಿನಂತಿ ಮಾಡ್ತೀನಿ, ಮುಖ್ಯಮಂತ್ರಿಗಳಿಗೆ, ಕಾನೂನು ಸಚಿವರಿಗೆ, ಅದನ್ನು RBI ಸೆಂಟ್ರಲ್ ಸರ್ಕಾರಕ್ಕೂ ಬರೋದು, ಅವರು ಕೂಡ ಒಂದು ಕಠಿಣವಾದಂಥ ಕಾನೂನು ತರಬೇಕು. ಇದಕ್ಕೆ ಒಂದು ಇತಿಶ್ಯ ಹಾಡಬೇಕು. ನಾವು ಗಾಡಿ ಬಿಗುವಾದಂಥ ಇದು ಇರಬೇಕು, ಹೆರಾಸ್ಮೆಂಟ್ ಆಗಬಾರ್ದು ಜನರಿಗೆ. ಆಮೇಲೆ ಸಿಕ್ಕಂಗೆ ಮನಸ್ಸಿಗೆ ಬಂದಂತೆ ಬಡ್ಡಿ ಚಾರ್ಜ್ ಮಾಡಬಾರ್ದು. ಆಸೆ ಇರಬೇಕು ಮನುಷ್ಯನಿಗೆ, ದುರಾಸೆ ಇರಬಾರ್ದು. ಆಸೆ ಮತ್ತು ದುರಾಸೆ ಭಾಳ ಫರ್ಕಿದೆ. ದುರಾಸೆಗೆ ಬಿದ್ದ ಮೇಲೆ ಇತ್ತು ಸುಧಾಗ್ತದೆ. 5% ಇಂಟ್ರೆಸ್ಟು ತಿಂಗಳಿಗೆ, ಅಂದರೆ 60 ವರ್ಷಕ್ಕೆ 60% ಆಗುತ್ತೆ. ನಮ್ಮ ಕಡೆ ಎಲ್ಲ ನೋಡ್ತಿದ್ದೀವಿ, ಹಳ್ಳಿ ರೈತರೆಲ್ಲ 10%, ವರ್ಷಕ್ಕೆ ಎಷ್ಟಾಗ್ತಿತ್ತು. ಅದನ್ನು ಮತ್ತೆ ಮೊದಲೇ ಮುರ್ಕೊಂಡು ಕೊಟ್ಬಿಡ್ತಾರೆ. ಕರೆಕ್ಟ್ ರೀ. ಅದಕ್ಕೆ ನೀವು ಸಪೋರ್ಟ್ ಮಾಡಿ. ನಾನು ಏನು ಹೇಳ್ತಾ ಇದ್ದೀನಿ, ನಿರ್ದಾಕ್ಷಿಣ ಈಗ ಮುಖ್ಯವಾಗಿ ತಂದಿದ್ದೀವಿ ಇವತ್ತು. ಅವ್ರಿಗೆಲ್ಲನೂ ಕೂಡ ನೆರವು ಕೊಡ್ತದೆ.
ಅದೇ ಇವತ್ತು ಕ್ಯಾಬಿನೆಟ್ನಲ್ಲಿ ಡಿಸ್ಕಷನ್ ಆಗಿದೆ. ಇವತ್ತು ಶುಕ್ರವಾರ ಕ್ಯಾಬಿನೆಟ್ ಪಾಸ್ ಮಾಡಿದ್ದೀವಿ. ನಾವು ಏನು ಮಾಡ್ತಾ ಇದ್ದೀವಿ ಅದಕ್ಕೆ ಕೇಂದ್ರ ಸರ್ಕಾರನೂ ಕೂಡ ಕೈ ಜೋಡಿಸ್ಬೇಕಾಗ್ತದೆ. ಕೆಲವೊಂದು ಏನಾಗ್ತದೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡ್ಬೇಕು. ಯಾಕಂದರೆ ಈಗ ಈ ಕಾನೂನಿನ ಒಂದು ಇದು ಇರ್ತದಲ್ಲ, ಕೋರ್ಟಿಗೆ ಹೋದ್ಮೇಲೆ ಕೋರ್ಟ್ನಲ್ಲಿ ಏನಾಗಿ ಬರ್ತದೆ, ಅವರು ನಾಳೆ RBIನ ಹೇಳ್ಕೊಂಡು ಅವರು ಎಸ್ಕೇಪ್ ಆಗುವಂಥ ಕೆಲಸ ಆಗಬಾರ್ದು. ಹೀಗಾಗಿ ನಾನು ಹೇಳೋದಂಥದ್ದೇ, ನಿಮ್ಮ ಇಂಟ್ರೆಸ್ಟ್ ನಾನು ಹೇಳ್ತಾ ಇದ್ದೀನಿ, RBIನೂ ಮತ್ತು ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಸರ್ಕಾರನೇ ಇದನ್ನು ನಾವೇನು ನೋಡಿದ್ದೇವಲ್ಲ ಇದನ್ನು ಒಂದು ಆಧಾರ ತಿಳ್ಕೊಂಡು ಇನ್ನಷ್ಟು ಶಕ್ತಿ ಮಾಡಿ ತುಂಬಿ ಒಂದು ಕಾನೂನು ತರಬೇಕು, ಇದನ್ನು ಬಂದ್ ಮಾಡಬೇಕು ಅಂತೇಳಿ ನಿಶ್ಚಿತವಾಗಿ ಕೊಡ್ತೀವಿ. ಸರ್, ಕುಂಭಮೇಳಕ್ಕೆ ಸಂಬಂಧಪಟ್ಟಂಗೆ ಖರ್ಗೆ ಅವ್ರ ಹೇಳಿಕೆಗೆ BJP ಈಗೇನು ಮಾಡ್ತಿದ್ದಾರೆ ಅಂದರೆ ಹೇಳ್ತಿದ್ದಾರೆ ಅಂದರೆ ಮೆಕ್ಕಾಗೆ ಮದೀನಕ್ಕೆ ಹೋದವ್ರ ಕುಟುಂಬ ಏನಾರು ಸಕ್ಸಸ್ ಆಗ್ತಿದೆ ನೋಡಿಯಪ್ಪ. ಅವರು ಖರ್ಗೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ರೆ ಗೊತ್ತಿಲ್ಲ ನಿಮಗೆ. ಇನ್ನು ಉಳಿದ ವಿಷಯಗಳಿದ್ದಾವೆ. ಬರೀ ನಾವು ಕುಂಭಕ್ಕೆ ಹಿಂಗೆ ಅದನ್ನು ಅವರು ಆಚರಣೆ ಬಗ್ಗೆ ಹೇಳಿಲ್ಲ. ಕೇಂದ್ರ ಸರ್ಕಾರಕ್ಕೆ ಜನರ ಕಣ್ಣೋರಿಸುವಂಥ ಕೆಲಸ ಮಾಡಿ, ಬಡತನ ನಿರ್ಮೂಲನೆ ಮಾಡಲಿ. ಇವತ್ತು ಭಾಳಷ್ಟು ಸಮಸ್ಯೆಗಳು ಇವತ್ತು ಏನಾಗಿದೆ ಗೊತ್ತಾ, ನಮ್ಮ ಡಾಲರ್ ಮುಂದೆ ನಮ್ಮ ರೂಪಾಯಿ ಎಷ್ಟು ಕುಸಿದು ಬಿದ್ದಿದೆ, ಪರಿಸ್ಥಿತಿ ಏನಿಲ್ಲ ಇದೆ. ಈ ಅರ್ಥದಲ್ಲಿ ಅದನ್ನು ಹೇಳಿದ್ದಾರೆ. ಹಾಗೆ ಅದಕ್ಕೆ ಬರೀ ಅವರು BJP ಅವ್ರಿಗೆ ಇದನ್ನ ಅಷ್ಟೇನಲ್ಲ, BJP ಅವ್ರಿಗೆ ಇದನ್ನು ಬಿಟ್ಟು ಬೇರೆ ಏನು ನೋಡೋಂಗಿಲ್ಲಲ್ಲ. ಅವರು 100 ರೂಪಾಯಿ ಇದ್ದದ್ದು ಪೆಟ್ರೋಲು ಅದು 65 ರೂಪಾಯಿದು ಪೆಟ್ರೋಲ್ 66 ರೂಪಾಯಿ ಆದರೆ ಗಲಾಟೆ ಮಾಡ್ತಿದ್ರು. ಸಿಲಿಂಡ್ರು 400 ಇದ್ದು 405 ರೂಪಾಯಿ ಆದರೆ ಗಲಾಟೆ ಮಾಡ್ತಿದ್ರು. ಈಗ 1200 ರೂಪಾಯಿ ಪೆಟ್ರೋಲ್ ದರ ಈಗ 100 ದಾಟಿದೆ. ಸಿಲಿಂಡರ್ ಹಿಡ್ಕೊಂಡೆಲ್ಲ ಇದು ಶೋಭಾ ಕರಂದ್ಲಾಜೆ ಅವರು, ನಿಮ್ಮ ಸ್ಮೃತಿ ಇರಾನಿ ಅವರು ದೆಲೆಲ್ಲ ಸಿಲಿಂಡರ್ ತಲೆ ಕೂಗ್ತಿದ್ರು. ಟೊಮೊಟೊ ಮತ್ತು ಉಳ್ಳಾಗಡ್ಡಿ ಇಟ್ಕೊಂಡು ತಲೆ ಮೇಲೆ ಅಡ್ಡಾಡ್ತಾಯಿದ್ರು. ಎಷ್ಟೆಲ್ಲ ಜನ ಸಂಕಷ್ಟಕ್ಕಿದ್ದಾರೆ. ಈಗ FMCG ನಾನು ನಿನ್ನೆ ನೋಡ್ತಾ ಇದ್ದೆ. ನಾನು ಮುಂಬೈನಲ್ಲಿ ನಮ್ಮ ರೋಡ್ ಶೋ ಇತ್ತು ನಮ್ಮದು, ಇದೆಲ್ಲ ಇನ್ವೆಸ್ಟರ್ಸ್ ಮೀಟ್ನಲ್ಲಿ. FMCG ಸಂಪೂರ್ಣವಾಗಿ ಕುಸಿದಂತ. ಅದು ಫಾಸ್ಟ್ ಮೂವಿಂಗ್ ಕನ್ಸಲ್ಟರ್ ಕೂಡಿಸ ಏನಿದೆಯಲ್ಲ, ಜನ ಮಧ್ಯಮ ವರ್ಗ ಖರೀದಿ ಮಾಡೋ ಶಕ್ತಿನೇ ಇಲ್ಲ, ಅಷ್ಟು ಕುಸಿದು ಬಿದ್ದದೆ ಇವತ್ತು. FMCG ಇಸ್ ಗಾನ್ ಟೋಟಲಿ ಡೌನ್. ಎಲ್ಲಿ ಇನ್ವೆಸ್ಟರ್ ಸರ್ ನಿನ್ನೆ ನಾವು FMCದಾಗ ಎಲ್ಲಿ ಇನ್ವೆಸ್ಟ್ ಮಾಡಿ, ನಾವು ಧಾರವಾಡ ಹುಬ್ಬಳ್ಳಿಯಲ್ಲಿ FMCG ಪಾರ್ಕ್ ಇದೆ, FMCದಾಗ ಇನ್ವೆಸ್ಟ್ ಮಾಡ್ತೀರ ಅಂದಾಗ ನಮ್ಮ ಪರಿಸ್ಥಿತಿ ಏನಿದೆ ಸರ್ ಅಂತಾರೆ. ಅಂದರೆ FMCದಾಗ ಎಲ್ಲ ಬಂತು, ಟೂತ್ಪೇಸ್ಟು, ಸೋಪು, ಶ್ಯಾಂಪು ಅವೆಲ್ಲ 108 ಎಲ್ಲ ಫುಲ್ ಕುಸಿಬಿದ್ದು. ಅದು ಏನು ತೋರಿಸ್ತದೆ, ನಮ್ಮ ಪರಿಸ್ಥಿತಿ ಏನು ತೋರಿಸ್ತದೆ? ಅಂದರೆ ಜನರ ಬದುಕನ್ನು ಕಟ್ಟಿಕೊಡುವಂಥ ಕೆಲಸ ಮಾಡಲಿ, ಬರೀ ಭಾವನೆಯನ್ನು ಕಲಿಸುವಂಥ ಕೆಲಸ ಆಗಬಾರ್ದು. ಅದು ಬೆಲ್ಗಾಮ್ನಲ್ಲಿ 4 ಜನ ಕುಂಭಮೇಳದಲ್ಲಿ ಕಾಲು ತುಳುಕಿದ್ದಾರೆ ಅಂತೇಳಿ. ಅದೇನಾದರೂ ಅದನ್ನು ಸತ್ಯಾಸತ್ಯವನ್ನು ಎಲ್ಲ ತಿಳ್ಕೊಂಡೀಗ ಸರ್ಕಾರ ಅದಕ್ಕೇನು ಸಹಾಯ ಮಾಡೋದು ಮಾಡ್ತೀವಿ, ನಿಶ್ಚಿತವಾಗಿ ಮಾಡ್ತೀವಿ. ಮತ್ತು ನೀವೇ ಹೇಳ್ತೀರಲ್ಲ, 2 ದಕ್ಕೆ ಬರ್ತದೆ ಅಂತೇಳಿ ನೀವೇ ಹೇಳ್ತೀರಿ. ಅಗ್ನಿ ಯಾವತ್ತು ಇದು ನಡೆದೆ ಅಂತ ನೀವೇ ಹೇಳ್ತೀರಿ. ಎಲ್ಲ ಒಂದು ಕಡೆ ತಪ್ಪಾಗಿದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ನಿರ್ವಹಣೆಯಲ್ಲಿ ತಪ್ಪಾಗಿದೆಯಲ್ಲ ಅಂತೇಳಿ ನಾವು ಭಾವನೆಗಳ ಬಗ್ಗೆ ಹೇಳಂಗಿಲ್ಲ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.